ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಶುಭ ಸಂಜೆ. ನಾನು ದಿವ್ಯಾ ಆಲೂರ್. ವಾಸ್ತು ದೋಷ ಎಲ್ಲೆಡೆಯೂ ಒಂದು 2 ದಶಕದಿಂದ ಹೆಚ್ಚು ಕೇಳಿಬರ್ತಿರುವಂತಹ ಒಂದು ವಿಷಯ ಇದಾಗಿದೆ. ವಾಸ್ತು ದೋಷ ಹೆಚ್ಚಿದ್ದಲ್ಲಿ ನಮ್ಮ ಏಳ್ಗೆ ಬಹಳ ಕಮ್ಮಿ ಇರುತ್ತೆ ಅಂತ ತಿಳಿದಂಥವರು ಹೇಳ್ತಾ ಬರ್ತಿರ್ತಾರೆ. ಹಾಗಿದ್ರೆ ಇದರ ನಿವಾರಣೆ ಹೇಗಪ್ಪ? ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೆ ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ತಿಳಿಸೋದಕ್ಕೆ ಗುರುಗಳು ನಮ್ಮ ಜೊತೆ ಇದ್ದೇ ಇದ್ದಾರೆ. ಬನ್ನಿ ಮೊದಲಿಗೆ ಅವರನ್ನು ಸ್ವಾಗತಿಸೋಣ. ಅವರೇ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರೂಜಿಯವರು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ವಾಸ್ತು ದೋಷದ ಬಗ್ಗೆ ನಾನು ಹೇಳ್ತಿದ್ದೆ ಗುರುಗಳೇ. ಅಕಸ್ಮಾತ್ ನಮ್ಮ ಜೀವನದಲ್ಲಿ ಆಗ್ತಿರುವಂಥ ತೊಡಕುಗಳಿಗೆ ವಾಸ್ತು ದೋಷ ಬಹಳ ಮುಖ್ಯ ಕಾರಣವಾಗುತ್ತಾ ಗುರುಗಳೇ? ಖಂಡಿತ. ಆಮೇಲೆ ಏನೇ ಮಾಡಿದ್ರು ಕೂಡ ರಾಮ ಅಂದಿನ ಕಾಲದಲ್ಲಿ ಆ ಕಾಡಲ್ಲಿ ವಾಸ ಮಾಡಬೇಕಾದ್ರೆ ಒಂದು ಪುಟ್ಟದಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹದ್ದು ಲಕ್ಷ್ಮಣ ಒಂದು ಗುಡಿಸಲು ಮಾಡಿರ್ತಾನೆ. ಆ ಗುಡಿಸಲು ಮಾಡಿದಾಗ ಅಣ್ಣ ಪೂಜೆ ಮಾಡಿ ಹೋಗೋಣ ಅಂತಂದಾಗ ಅಂದರೆ ಅದರ ವಾಸ್ತು ಅನುಸರಿಸಿದೆಯಾ ಅಂತ ಕೇಳುತ್ತಾನೆ ರಾಮ. ವಾಸ್ತು ಅನುಸರಿಸಿ ಮಾಡಿದೆಯಾ ಅಂತ ಕೇಳ್ತಾನೆ. ಅದಕ್ಕಾಗಿ ವಾಸ್ತು ಇದೆ. ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಅಂತಂದರೆ ವಸ್ತು ಸ್ಥಿತಿಯನ್ನು ಅರಿತುಕೊಳ್ತಕ್ಕಂತಹದ್ದು. ಇದು ನನಗೆ ಆಗ ಬರುತ್ತಾ? ಯಾವುದೋ ಒಂದು ತಿಂಡಿ ನನಗೆ ಇಷ್ಟ ಇಲ್ಲ, ತಿನ್ನಲಿಕ್ಕಾಗಲ್ಲ, ನಮ್ಗೆ ತುಂಬ ಇಷ್ಟ, ಹೇಗೆ ತಿಂತೀವಿ. ಹಾಗೆಯೇ ಒಂದು ಮನೆ ಕೂಡ ಅಲ್ಲಿ ಹೋದ ಕೂಡಲೇ ಒಂದು ಪಾಸಿಟಿವ್ ವೈಬ್ಸ್ ಅವನು ಕಾಣಿಸ್ತಾ ಬರುತ್ತೆ. ತುಂಬ ನೆಗೆಟಿವ್, ನಕಾರಾತ್ಮಕ. ವಾಸ್ತು ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋ ಹಾಗಿಲ್ಲ. ಯಾಕೆಂತಂದರೆ ನಮ್ಮ ದೇಹವೇ ಒಂದು ವಾಸ್ತು ಆಗಿರುತ್ತೆ. ಪಾದ ಎಷ್ಟಿರಬೇಕು, ನಮಗಿರ್ತಕ್ಕಂಥ ಕಾಲು ಎಷ್ಟಿರಬೇಕು, ಕಂಠ ಎಷ್ಟಿರಬೇಕು, ಕುತ್ತಿಗೆ ಎಷ್ಟಿರಬೇಕು, ತಲೆ ಎಷ್ಟು, ಇವೆಲ್ಲ ಒಂದೇ ಸೈಜ್ ಇದ್ದು ಎಲ್ಲವೂ ಕೂಡ ಆಕಾರ. ಇದು ಮಾತ್ರ ದಪ್ಪ ಇದ್ದರೆ ಅದು ವಿಕಾರ, ಅದು ಆಕಾರ ಇರಬೇಕು. ಹಾಗೆ ಆ ಮನುಷ್ಯನ ಸಂಪತ್ತು ಎಷ್ಟು, ಅವನ ಕೆಪಾಸಿಟಿ ಎಷ್ಟಿದೆ, ಅವನ ಯೋಗಗಳೆಷ್ಟಿದೆ, ಅವನ ಯೋಗ್ಯತೆ ಎಷ್ಟಿದೆ, ಅಷ್ಟು ಮನೆ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಕೂಡ ಹೇಳಿರ್ತಾನೆ. ಅಧಿಕ ಪ್ರಸಂಗತನ ಮಾಡಲಿಕ್ಕೆಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಕೃತಿಯನ್ನು ಅಂದರೆ ಇರ್ತಕ್ಕಂಥ ಆ ಆಕೃತಿಯ ಪ್ರಕೃತಿಯನ್ನು ವಿಕೃತಿ ಏನಾದರೂ ನೀವು ಮಾಡಿದ್ದರೆ ಬಹುಶಃ ನಿಮಗೆ ಆ ವಾಸ್ತು ಕೂಡ ತೊಂದರೆ ಕೊಟ್ಟಿತು ಅಂತ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಈ ನಾವು ಮನೆಗಳಿಗೆ ಆಗ್ತಕ್ಕಂತಹ ಬಾಗಿಲುಗಳಿದಾವಲ್ಲ, ಅದು ಕೂಡ ಅಷ್ಟೇ. ಗರ್ಭಾವಸ್ಥೆಯಲ್ಲಿದ್ದಿರ್ತಕ್ಕಂತಹ ಬಾಗಿಲನ್ನು ತೆಗೆದರೆ ಕಡಿದ ಮರವನ್ನು ಅವನಿಗೂ ದೋಷ, ಅದನ್ನು ಸಿದ್ಧತೆ ಮಾಡಿದ ಅವನಿಗೂ ದೋಷ, ಮನೆಗೆ ಬಳಸ್ದ ಅವನಿಗೂ ದೋಷ. ಅಂದ್ರೆ ಖಂಡಿತ ಅದು ಗರ್ಭಾವಸ್ಥೆಯಲ್ಲಿ ಇರುತ್ತಂತೆ ಮರ. ಅಂತಹ ಗರ್ಭಾವಸ್ಥೆಯಲ್ಲಿರುವಂಥ ಮರ ಅವನಿಗೆ ಹೆಂಗೆ ಗೊತ್ತಾಗುತ್ತೆ? ಒಟ್ಟಾರೆ ಕಡಿದಿದ್ದಾನೆ, ಅವನು ಗೊತ್ತಿಲ್ಲದೆ ಕಡಿದಿದ್ದಾನೆ, ಅವನಿಗೂ ಶಾಪ. ಪರ್ಸೆಂಟೇಜ್ ಆ್ಯಡ್ ಆಗ್ತಕ್ಕಂಥದ್ದು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು, ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು ಬಹುಶಃ ಬಂದೇ ಬರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ವಾಸ್ತುನಲ್ಲಿ ಏನು ಹೇಳ್ತಾನೆ, ಮಕ್ಕಳಿಗೊಂದು ರೀತಿಯ ತಾಪತ್ರಯ, ಇನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಮತ್ತೊಂದು ರೀತಿಯ ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಏಕಕಾಲಕ್ಕೆ ಮುತ್ಕೊಳ್ತೇವೆ ಅಂತಂದರೆ, ಅಂದರೆ ಚೆನ್ನಾಗಿ ಓದ್ತಾ ಇದ್ದ ಮಕ್ಕಳು ದಿಢೀರ್ನೆ ಯಾರೋ ಈ ದುಷ್ಟ ಜೊತೆ ಸೇರಿ ದುಶ್ಚಟಗಳಿಗೆ, ದುರಭ್ಯಾಸಗಳಿಗೆ ಬಲಿ ಆಗಿಬಿಡ್ತಾರೆ. ಆ ಅಪ್ಪ ಅಮ್ಮನಿಗೆ ಹೆಲ್ತ್ ಕೆಡುವಂಥದ್ದು, ವೆಲ್ತ್ ಡ್ಯಾಮೇಜ್ ಆಗಿ ಇವೆಲ್ಲವೂ ಕೂಡ ಕಾಣಿಸ್ಕೊಂಡಾಗ ಏಕಕಾಲಕ್ಕೆ. ಅದಕ್ಕೆ ವಾಸ್ತುನಲ್ಲಿ ಆಯುವರ್ಗ ಅಂತ ಬರುತ್ತೆ. 12 ಜನ, 7 ಋಣ, ಈ ತರಹದ್ದು ಬರ್ತಕ್ಕಂತಹದ್ದು ಕೂಡ ಈ 117 ವರ್ಷ ಆಯಸ್ಸು, ಇವೆಲ್ಲವೂ ಕೂಡ ಒಂದು ಚಾರ್ಟ್, ಒಂದು ರೀತಿಯ ಬ್ಲಡ್ ರಿಪೋರ್ಟ್ ಅದು. ಆ ಬ್ಲಡ್ ರಿಪೋರ್ಟ್ ಕರೆಕ್ಟಾಗಿ ಬ್ಲಡ್ ಕೊಟ್ಟರೆ ಆ ಯಾವ ಗ್ರೂಪ್ ನಿಮ್ಮದು, ಎಷ್ಟು ಪ್ಲೇಟ್ಲೆಟ್ಸ್ ಕಡಿಮೆ ಇದೆಯಾ ಜಾಸ್ತಿ ಇದೆ ಹೇಗೆ ಹೇಳ್ತಾನೋ ಹಾಗೆ ತಿಳಿದುಕೊಂಡು ವಾಸ್ತು ನಿರ್ಮಾಣ ಮಾಡ್ಕೊಳ್ತಕ್ಕಂತಹದ್ದು. ಇನ್ನು ಪ್ರಮುಖವಾಗಿ ಕೆಲವಿದ್ದಾವೆ, ಅದನ್ನು ನಾನೇ ಕೆಲವೊಂದೆಲ್ಲ ಬರೆದು ಇಟ್ಟಿರ್ತೇನೆ. ಆಗ್ನೇಯಕ್ಕೆ ನಾವು ಅಡುಗೆ ಮಾಡೋದು ಹೇಗಿದ್ರು ಕೂಡ ಗೊತ್ತಿದೆ, ಆಗ್ನೇಯದಲ್ಲೇ ಮಾಡ್ತಿರ್ತೀವಿ. ಇನ್ನು ಮನುಷ್ಯ ನಡಿಬೇಕಾದ್ರೆ ಪೂರ್ವಕ್ಕೆ ಬಾಗಿಲಿಟ್ಕೊಂಡಿರ್ತಾನೆ, ಅಥವಾ ಉತ್ತರಕ್ಕೆ ಬಾಗಿಲಿಟ್ಕೊಂಡಿರ್ತಾನೆ. ಇನ್ನು ಆ ಮನೆಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ನೈಋತ್ಯ ಭಾಗದಲ್ಲಿ, ಅಂದರೆ ಯಜಮಾನ ಮಾಸ್ಟರ್ ಬೆಡ್ರೂಮ್ ಅಂತ ಇಟ್ಕೊಂಡಿರ್ತಾನೆ. ವಾಯುವ್ಯದ ಭಾಗದಲ್ಲಿ ಆ ರೆಸ್ಟ್ ರೂಮ್ ಅಂತ ಏನು ಮಾಡ್ಕೊಂಡಿರ್ತಾನೆ, ಅದು ಭಾಗಶಃ ಎಲ್ಲದ ಕಡೆ ಹಾಗೆ ಇರ್ತಕ್ಕಂಥದ್ದು. ಅಂದರೆ ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಹಾಕಿರ್ತಾನೆ, ನೈಋತ್ಯಕ್ಕೆ ಅವನು ಕಾಲು ಹಾಕಿರ್ತಾನೆ. ಅಂದರೆ ನಾವು ಮಲಗಬೇಕಾದ್ರೆ ರೆಸ್ಟ್ ಮಾಡ್ತಿರ್ತೀವಿ ಅಂತಂದಾಗ ಆ ಪಾದ ಎಲ್ಲಿರುತ್ತೋ ಅದು ಅವನ ಬೆಡ್ರೂಮ್ ಆಗಿರುತ್ತೆ. ಆ ವಾಸ್ತು ಪುರುಷನ ಬಲ ಹಸ್ತ ಎಲ್ಲಿರುತ್ತೋ ಅದು ಅಡುಗೆ ಮನೆ ಆಗಿರುತ್ತೆ. ಆ ವಾಸ್ತು ಪುರುಷನ ಲೆಫ್ಟ್ ಹ್ಯಾಂಡ್ ಎಲ್ಲಿರುತ್ತೋ ಅದು ವಾಯುಮೂಲೆ ಆಗಿರುತ್ತೆ. ರೈಟ್ ಹ್ಯಾಂಡಲ್ಲಿ ಊಟ ಮಾಡ್ತಕ್ಕಂಥ ಹೇಗೆ ಬಲಗೈಲಿರ್ತಕ್ಕಂಥದ್ದು, ಹೀಗೆ ಕರೆಕ್ಟಾಗಿ ಒಂದು ಪ್ರಮಾಣ ಅಂತ ಮಾಡಿಟ್ಟಿದೆ, ನಮಗೆ ಶಾಸ್ತ್ರ ಮಾಡಿಕೊಟ್ಟಿದೆ. ಅದಕ್ಕೆ ಆಗ್ನೇಯದ ಅಡುಗೆ, ಈಶಾನ್ಯದ ನಡಿಗೆ, ವಾಯುವ್ಯದ ಹೇಸಿಗೆ, ನೈಋತ್ಯದ ಹಾಸಿಗೆ, ಮಧ್ಯ ಬ್ರಹ್ಮಸ್ಥಾನ ಭಗವಂತನ ಕಡೆಗೆ ಇಷ್ಟಿದ್ದರೆ ನಿಮ್ಮ ಮನೆ ಸುಖ ಸಂಪತ್ತಿನಡೆಗೆ. ಇದು ವಾಸ್ತುಗೆ ಸಂಬಂಧಪಡ್ತಕ್ಕಂಥದ್ದು. ವಸ್ತು ಸ್ಥಿತಿಯನ್ನು ಅರಿತುಕೊಂಡು ಮಾಡ್ತಕ್ಕಂಥದ್ದು. ಬಹುಶಃ ಏನೇ ತರಹದ್ದು ನಾವು ಮಾಡಿದ್ರು, ಪೂಜೆ ಪುನಸ್ಕಾರ ಯಜ್ಞ ಮಾಡಿದ್ರು ಕೂಡ ಸಮಸ್ಯೆಗಳು ನೀಗಲಿಲ್ಲ ಮನೆಯಲ್ಲಿ ಅಂತಂದರೆ ಇವ್ರಿಗೊಂದು ಬಹಳ ಪ್ರಮುಖವಾಗಿರೋ ಘಟ್ಟ ಇದೆ. ದೇವಿ ಭಾಗವತದಲ್ಲಿ ಬರತಕ್ಕಂತಹದ್ದು 12 ಸ್ಕಂದದಲ್ಲಿ ವಿಶೇಷವಾಗಿ ಮಣಿದ್ವೀಪ ಅಂತ ಒಂದು ಸ್ತೋತ್ರ ಇದೆ. ಯಾರು ಮಣಿದ್ವೀಪ ಸ್ತೋತ್ರ ತುಂಬ ಈಸಿ ಇದೆ, ಬಹುಶಃ ಅದರ ವರ್ಣನೆ ಹೇಳೋಕ್ಕಾಗಲ್ಲ. ಆಮೇಲೆ ಹೇಳ್ತಾ ಅವರೇ ಬಹುಶಃ
ರೋಮಗಳು ನಿಂತ್ಕೊಳ್ತವೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಸ್ತೋತ್ರ ಮಣಿದ್ವೀಪ ಸ್ತೋತ್ರವನ್ನೇನಾದರೂ ಓದುತ್ತೀನಿ ಅಂತಂದರೆ, ಮನೇಲಿರ್ತಕ್ಕಂತಹ 100 ದೋಷಗಳು ಹೋಗ್ಬೇಕಾದ್ರೆ ಮೊದಲು ಇವರು ಮನಸ್ಸಲ್ಲಿರೋ ದೋಷಗಳು ಹೋಗ್ಬೇಕು. ಅದಕ್ಕಾಗಿ ಖಂಡಿತ, ಅದಕ್ಕಾಗಿ ಈ ಮಣಿದ್ವೀಪ ಸ್ತೋತ್ರವನ್ನು ಯಾರು ಓದ್ತಾರೋ ಆ ಮನೆಯಲ್ಲಿ ವಾಸ್ತು ದೋಷ ಆಗಲಿ, ಆ ಹಿರಿಯರಿಗೆ ಸಂಬಂಧಪಟ್ಟ ಅನಾರೋಗ್ಯವಾಗಲಿ, ಮತ್ತು ನಿಮ್ಮ ಸಂಪಾದನೆಗೆ ಅಡ್ಡ ಬಂದು ತೋರಿಸಿ ನೋಡೋಣ, ನಾವು ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ, ಬರೀ ಕರ್ಮದಲ್ಲೇ ಇರತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಗಾಸಿಪುಗಳನ್ನ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟದೇ ಮಾತಾಡ್ತಕ್ಕಂಥದ್ದು, ಕ್ರಿಯಾಲಿಟಿ ಸ್ವಭಾವ ಇದ್ದರೆ ಇನ್ನೆಲ್ಲಿ ನಿಮಗೆ ಪ್ರಕೃತಿ ಸಹಕರಿಸಬೇಕು? ಹೇಗೆ ಸಾಧ್ಯವಾಗುವಂಥದ್ದು? ಅದನ್ನೆಲ್ಲ ಬಿಟ್ಟು ಹೊರಗೆ ಬನ್ನಿ, ಆವಾಗ ನಿಮ್ಮದು ಜಯ ತನ್ನಿ. ಗ್ರಹಗತಿ ಸರಿ ಇಲ್ಲ ಅಂದ್ರೂ ಗೃಹದ ಗತಿ ಸರಿ ಇದ್ರೆ ಎಲ್ಲವೂ ಸರಿ ಇರತ್ತಂತೆ ಅಂತ ಹಿರಿಯರ ಒಬ್ಬರ ನುಡಿಯನ್ನ ಸ್ಮರಿಸ್ಕೊಳ್ತಾ ವಾಸ್ತು ದೋಷದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ಹೊರಡ್ತಾ ಇದ್ದೀವಿ, ಸಮಸ್ಯೆಗಳು ಇದ್ದೇ ಇದೆ. ಆದರೆ ಅಕ್ಷಯ ವೃಕ್ಷವನ್ನ ನಿಮ್ಮ ಮನೆಯಲ್ಲಿ ಇರಿಸ್ಕೊಂಡ್ರೆ ಎಲ್ಲವೂ ಕೂಡ ಮಾಯವಾಗತ್ತೆ. ಸಮಸ್ಯೆಗಳು ಪರಿಹಾರವನ್ನು ಅತಿ ಶೀಘ್ರದಲ್ಲಿ ತಾವು ಪಡೆದುಕೊಳ್ಬಹುದು. ಅಕ್ಷಯ ವೃಕ್ಷ ಪಡ್ಕೊಳ್ಳೋ ವಿಧಾನ ಕೆಳಗಡೆ ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಕರೆ ಮಾಡಿ ತಿಳಿದುಕೊಳ್ಳಿ ಅಂತ ಹೇಳ್ತಾ 31ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಜರುಗ್ತಿರುವಂತಹ ಕುಬೇರ ಸಭೆಯಲ್ಲಿ ಕೂಡ ತಾವು ಪಾಲ್ಗೊಳ್ಳಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.